ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ನೋಗುರಿ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ರೆಡ್ಮಿ ನೋಟ್ 5 ಪ್ರೋ ಮೊಬೈಲ್ ಅಥವಾ ರೆಡ್ಮಿ ನೋಟ್ 5 ಮೊಬೈಲ್ ಅಲ್ಲಿ ಯಾವ ತರ ನೀವು TWRP ರಿಕವರಿ ಇಮೇಜ್ ಅನ್ನ ಇನ್ಸ್ಟಾಲ್ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದರಿಂದ ನೀವು ಯಾವುದೇ ಒಂದು ಸಾಫ್ಟ್ವೇರ್ ಅನ್ನ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು, ಅದೇ ತರ ರೂಟ್ ಕೂಡ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಖಂಡಿತ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ತರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ಯಾವುದೇ ಆಗಿರಲಿ ನಿಮಗೆ ಮೊದಲು ತಲುಪುತ್ತೆ. ಸೊ ರೆಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಪ್ರೊಸೆಸ್ಗೆ ನಿಮಗೆ ADB ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಸಿಸ್ಟಮಲ್ಲಿ. ಅದೇ ಥರ ಮಿನಿಮಲ್ ADBಯನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ಥರ ನಿಮಗೆ TWRPಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಲಿಂಕ್ಸನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ADB ಸೆಟಪನ್ನು ಮಾಡ್ಕೊಳ್ಳೋಣ. ಸೊ ADB ಇನ್ಸ್ಟಾಲ್ ಆದ ನಂತರ ಮಿನಿಮಲ್ ADB ಫೈಲನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಸಪ್ರೇಟಾಗಿ APK ಬರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಸೊ ಓಪನ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕೇಳುತ್ತೆ. ಸೊ ನೆಕ್ಸ್ಟ್ ಮಾಡಿ, ನಂತರ ಇಲ್ಲಿ ಕಂಡೀಷನ್ಸ್ ಕೇಳುತ್ತೆ, ನೆಕ್ಸ್ಟ್ ಮಾಡಿ. ನಂತರ ಇಲ್ಲಿ ಈ ಒಂದು ಲೊಕೇಶನ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಲೊಕೇಶನನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಫೋಲ್ಡರ್ ಎಲ್ಲಿ ಸೇವ್ ಆಗುತ್ತೆ ಅಂತೇಳಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ಮಾಡಿ, ಈ ಒಂದು ಮಿನಿಮಲ್ ADB ಫೈಲನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ಸ್ಟಾಲ್ ಆಗಿದೆ. ಸೊ ಇದನ್ನು ಕ್ಲೋಸ್ ಮಾಡಿದ ನಂತರ ನಿಮಗೆ ಇಲ್ಲಿ TWRP ಜಿಪ್ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಆ ಒಂದು TWRP ಇಮೇಜನ್ನು ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಒಂದು ಕೋಡಿಂಗ್ ಕೊಡೋಕ್ಕೆ ಭಾಳ ತ್ರಾಸ ಆಗ್ಬೋದು. ಸೊ ನಾನು ಜಸ್ಟ್ ಸಿಂಪಲ್ಲಾಗಿ ಅದನ್ನು ರೀನೇಮ್ ಮಾಡ್ತೀನಿ, TWRP ಅಂತೇಳಿ ರೀನೇಮ್ ಮಾಡ್ತೀನಿ ನಾನು. ಜಸ್ಟ್ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು. ಸೊ ರೀನೇಮ್ ಅನ್ನೋದು ಆಗಿದೆ. ಈ ಒಂದು TWRP ಇಮೇಜ್ ಫೈಲನ್ನು ಮಿನಿಮಲ್ ADB ಫೋಲ್ಡರಲ್ಲಿ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಆಲ್ರೆಡಿ ಮಿನಿಮಲ್ ADBಯನ್ನು ಇನ್ಸ್ಟಾಲ್ ಮಾಡುವಾಗ ಅದರ ಒಂದು ಲೊಕೇಶನನ್ನು ನೋಡಿದ್ವಿ. ಸೊ ಅದು ಎಲ್ಲಿದೆ, ನಿಮಗೆ C ಡ್ರೈವಲ್ಲಿ ಆ ಒಂದು ಫೋಲ್ಡರು ಸಿಗುತ್ತೆ. ಮಿನಿಮಲ್ ADB ಆ್ಯಂಡ್ ಫಾಸ್ಟ್ ಫುಡ್ ಅಂತೇಳಿ ಒಂದು ಫೋಲ್ಡರ್ ಇರುತ್ತೆ. ಅದು C ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸ್ X86 ಅನ್ನೋ ಫೋಲ್ಡರಲ್ಲಿ ಇರುತ್ತೆ. X86 ಫೋಲ್ಡರಲ್ಲಿ ನಿಮಗೆ ಮಿನಿಮಲ್ ADB ಆ್ಯಂಡ್ ಫಾಸ್ಟ್ ಫುಡ್ ಅಂತೇಳಿ ಒಂದು ಫೋಲ್ಡರ್ ಕಾಣ್ತಾ ಇದೆ. ಸೊ ಆ ಫೋಲ್ಡರಲ್ಲಿ ಈ ಒಂದು TWRP ಇಮೇಜ್ ಫೈಲನ್ನು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಮೊಬೈಲಲ್ಲಿ ಕೆಲವೊಂದು ಸೆಟಪ್ ಇದೆ. ಸೊ ಆ ಮೊಬೈಲಲ್ಲಿ ಯಾವ ಥರ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಮೊದಲು ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ಅಬೌಟ್ ಫೋನ್ ಅನ್ನೋದು ಆಪ್ಷನ್ ಇರುತ್ತೆ. ಸೊ ಅಬೌಟ್ ಫೋನಲ್ಲಿ ಹೋಗಿ ನಂತರ ಇಲ್ಲಿ MIUI ವರ್ಷನ್ ಅಂತಿರುತ್ತೆ. ಸೊ ಅದ್ರ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಿ ನಿಮಗೆ ಡೆವಲಪರ್ ಮೋಡ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಸೊ ಈ ಒಂದು ಆಪ್ಷನ್ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ಸಲ್ಲಿ ಸಿಗುತ್ತೆ. ಸೊ ಮೊದಲು ನಿಮಗೆ ಇರಲ್ಲ. ಸೊ ಈ ಒಂದು 7 ಟೈಮ್ಸ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೆವಲಪರ್ ಮೋಡ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಸೊ ನಂತರ ಇಲ್ಲಿ ನಿಮಗೆ ಇದರಲ್ಲಿ MI ಅಕೌಂಟ್ ಅನ್ನೋದು ಕಂಪಲ್ಸರಿಯಾಗಿ ಅನ್ಲಾಕ್ ಆಗಿರಬೇಕಾಗುತ್ತೆ. ಸೊ MI ಫೋನ್ ಅನ್ನೋದು ಅನ್ಲಾಕ್ ಆಗಿರಬೇಕಾಗುತ್ತೆ. ಸೊ ಅನ್ಲಾಕ್ ಯಾವ ಥರ ಆಗಬೇಕು ಅಂತೇಳಿ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಆ ಥರ ಮಾಡ್ಕೋಬೋದು. ಸೊ ಅದೇ ಥರ ನಿಮಗೆ USB ಡಿಬಗ್ಗಿಂಗ್ ಮೋಡನ್ನು ಆನ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಿಮ್ಮ ಒಂದು ಫೋನಲ್ಲಿ ಯಾವುದೇ ಫೋಟೋಸ್ ಆಗಿರಲಿ ಅಥವಾ ಕಾಲ್ಸ್ ಆಗಿರಲಿ, ಮೆಸೇಜಸ್ ಆಗಿರಲಿ, ಬ್ಯಾಕಪ್ ಮಾಡ್ಕೊಳ್ಳಿ ಮೊದಲು. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ನಿಮ್ಮ ಒಂದು ಡಾಟಾ ಎರೇಸ್ ಆಗೋ ಚಾನ್ಸಸ್ ಇದೆ. ಸೊ ಮೊದಲು ಎಲ್ಲ ಬ್ಯಾಕಪ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಸಿಂಪಲ್ಲಾಗಿ MI ಕ್ಲೌಡಲ್ಲಿ ಹೋಗಿ, MI ಅಕೌಂಟಲ್ಲಿ ಜಸ್ಟ್ ಸಿಂಪಲ್ಲಾಗಿ ಇಲ್ಲಿ ನೋಡಿ, MI ಅಕೌಂಟಲ್ಲಿ ಇಲ್ಲಿ ಕ್ಲೌಡ್ ಅಂತಿರುತ್ತೆ, MI ಕ್ಲೌಡ್. ಸೊ ಅದರಲ್ಲಿ ನೀವು ಜಸ್ಟ್ 1 ಕ್ಲಿಕ್ಕಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸು, ಮೆಸೇಜಸ್ಸು, ಫೋಟೋಸ್ ಆಗಿರಲಿ ಎಲ್ಲ ಅದನ್ನು ಕೂಡ ನೀವು ಬ್ಯಾಕಪ್ ಮಾಡ್ಕೋಬೋದು. ಸೊ ಬ್ಯಾಕಪ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಬ್ಯಾಕ್ ಬಂದುಬಿಡಿ. ಸೊ ಹೋಮ್ ಪೇಜಲ್ಲಿ ಬಂದ ನಂತರ ನಿಮ್ಮ ಒಂದು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ. ಸೊ ಸ್ವಿಚ್ ಆಫ್ ಆದ ನಂತರ ನಿಮ್ಮ ಒಂದು ಫೋನನ್ನು ಫಾಸ್ಟ್ ಬೂಟ್ ಮೋಡಲ್ಲಿ ತರಬೇಕಾಗುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ ನಿಮ್ಮ ಒಂದು ಫೋನಿನ ಪವರ್ ಬಟನ್ ಪ್ಲಸ್ ವಾಲ್ಯೂಮ್ ಡೌನ್ ಬಟನನ್ನು ಗಟ್ಟಿಯಾಗಿ ಒಂದೇ ಸಲ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಒಂದು ಫೋನ್ ಫಾಸ್ಟ್ ಬೂಟ್ ಮೋಡಲ್ಲಿ ಆನ್ ಆಗಿಬಿಡುತ್ತೆ. ಸೊ ನಂತರ ಈ ಒಂದು ಫೋನನ್ನು ನಿಮ್ಮ ಒಂದು ಸಿಸ್ಟಮ್ಗೆ USB ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿ. ಸೊ ಕನೆಕ್ಟ್ ಮಾಡಿದ ನಂತರ ಕನೆಕ್ಟ್ ಆಗಲಿಲ್ಲ ಅಂತಂದರೂ ಕೂಡ ನಿಮಗೆ ಕೆಳಗಡೆ USB ಡ್ರೈವರ್ಸನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಸಿಸ್ಟಮ್ಗೆ ಕನೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾದ ನಂತರ ಮಿನಿಮಲ್ ADB ಫೋಲ್ಡರನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಶಿಫ್ಟ್ ಪ್ಲಸ್ ನಿಮ್ಮ ಒಂದು ಮೌಸಿನ ರೈಟ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಓಪನ್ ಕಮಾಂಡ್ ವಿಂಡೋ ಅಂತೇಳಿ ಒಂದು ಆಪ್ಷನ್ ಬರುತ್ತೆ, ಅಥವಾ ಓಪನ್ ಪವರ್ ಶೆಲ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಸೊ ಎರಡೂ ಬಂದರೂ ಕೂಡ ನಿಮಗೆ ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ. ಸೊ ಅಥವಾ ಇಲ್ಲಿ ನಿಮಗೆ PYCMD ಅಂತಿದೆ ನೋಡಿ. ಸೊ ಅದನ್ನು ಓಪನ್ ಮಾಡಿದರೂ ಕೂಡ ನಿಮಗೆ ಕಮಾಂಡ್ ವಿಂಡೋ ಅನ್ನೋದು ಓಪನ್ ಆಗುತ್ತೆ.
ಸೊ ಓಪನ್ ಆದ ನಂತರ ನಿಮ್ಮ ಒಂದು ಡಿವೈಸ್ ಕನೆಕ್ಟ್ ಆಗಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ ADB ಡಿವೈಸಸ್ ಅಂತೇಳಿ ಟೈಪ್ ಮಾಡಿ. ಸೊ ನಿಮಗೆ ಇಲ್ಲಿ ನಿಮ್ಮ ಡಿವೈಸ್ ಕನೆಕ್ಟ್ ಆಗಿರೋದು ತೋರಿಸುತ್ತೆ. ಸೊ ಇಲ್ಲಿ ನೋಡಿ ನನ್ನ ಡಿವೈಸ್ ಅನ್ನೋದು ಕನೆಕ್ಟ್ ಆಗಿಬಿಟ್ಟಿದೆ. ಸೊ ಈಗ ಸಿಂಪಲ್ಲಾಗಿ ಫಾಸ್ಟ್ ಬೂಟ್ ಫ್ಲ್ಯಾಶ್ ರಿಕವರಿ TWRP.img. ಸೊ .img ಅನ್ನೋದು ಕಂಪಲ್ಸರಿಯಾಗಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ TWRP ಅನ್ನೋದು ಡೈರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನೋಡಿ. ಸೊ ಜಸ್ಟ್ ಎಂಟರನ್ನು ಹಿಟ್ ಮಾಡಿ. ಸೊ ಈಗ TWRP ಅನ್ನೋದು ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿದೆ. ಸೊ ಈಗ ನಾವು TWRP ರಿಕವರಿ ಮೋಡ್ಗೆ ಹೋಗಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಕಮಾಂಡ್ ಇದೆ. ಜಸ್ಟ್ ಸಿಂಪಲ್ಲಾಗಿ ಫಾಸ್ಟ್ ಬೂಟ್ TWRP.img ಅಂತೇಳಿ ಎಂಟರ್ ಮಾಡಿ. ಡೈರೆಕ್ಟಾಗಿ ನಿಮಗೆ TWRP ಅನ್ನೋದು ರಿಕವರಿ ಮೋಡಲ್ಲಿ ನಿಮ್ಮ ಒಂದು ಫೋನು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ನನ್ನ ಫೋನಲ್ಲಿ TWRP ಅನ್ನೋದು ಡೈರೆಕ್ಟಾಗಿ ಬೂಟ್ ತೊಗೊಳ್ತಾ ಇದೆ. ಸೊ ಇಲ್ಲಿ ನೋಡಿ TWRP ಅನ್ನೋದು ಕಂಪ್ಲೀಟಾಗಿ ನನ್ನ ಒಂದು ಫೋನಲ್ಲಿ ಇನ್ಸ್ಟಾಲ್ ಆಗಿಬಿಟ್ಟಿದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.